ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ನೆಲಮಂಗಲದ ಬಳಿ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸೈಟಿನ ಗುಣಲಕ್ಷಣಗಳೇಗಿದೆ, ಅಲ್ಲಿ ಮನೆ ಕಟ್ಟಬಹುದಾ ಬೇಡವಾ ಅನ್ನುವಂಥ ವಿಷಯವಾಗಿ ಸೈಟ್ ವಿಸಿಟ್ಗೆ ಹೋದಂಥ ಸಮಯ. ಸೈಟ್ಗೆ ಹೋದ ತಕ್ಷಣವೇ ಒಳ್ಳೆ ಶುಭ ಶಕುನಗಳು, ಸುತ್ತ ಇರುವಂತಹ ವಾತಾವರಣ, ನವಿಲಿನ ಸದ್ದು, ಗೋಮಾತೆಗಳ ದರ್ಶನ, ಈ ಎಲ್ಲವೂ ಕೂಡ ಶುಭ ಸೂಚನೆಯನ್ನು ನೀಡ್ತಾ ಇತ್ತು. ಪಶ್ಚಿಮದ ರಸ್ತೆ ಇರುವಂತಹ ಈ ನಿವೇಶನದಲ್ಲಿ ಫಲವತ್ತಾದಂತಹ ಭೂಮಿ ಮತ್ತು ನ್ಯಾಚುರಲ್ ಆಗಿ ಪಶ್ಚಿಮದಿಂದ ಪೂರ್ವಕ್ಕೆ ಸ್ವಲ್ಪ ಮಟ್ಟದ ಇಳಿಜಾರಿತ್ತು. ಜೊತೆಗೆ ಮೊದಲು ನಾವು ಎಲ್ರಾಡ್ ಮೂಲಕ ಅಲ್ಲಿರುವಂತಹ ಧನಾತ್ಮಕ ಮತ್ತು ಋಣಾತ್ಮಕವಾಗಿರುವಂತಹ ಎನರ್ಜಿಯನ್ನು ಪರೀಕ್ಷೆ ಮಾಡಿದ್ವಿ. ಅದಾದಮೇಲೆ ಪೆಂಡುಲಮ್ ಮುಖಾಂತರ ಆ ನಿವೇಶನದ ಪಾಸಿಟಿವ್ ಮತ್ತು ನೆಗೆಟಿವ್ನ ಪರೀಕ್ಷೆ ಮಾಡಿ, ತದನಂತರ ಭೂಮಿಯ ಸುವಾಸನೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಶುಭ, ಅಶುಭ, ಮಧ್ಯಮ ಅನ್ನುವಂಥ ರೀತಿಯಲ್ಲಿ ಭೂಮಿ ಲಕ್ಷಣಗಳಿರುತ್ತೆ. ಆ ನಿಟ್ಟಿನಲ್ಲಿ ಆ ಮಣ್ಣಿನ ಪರೀಕ್ಷೆಯನ್ನು, ಸುವಾಸನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಭಾಳ ಶುದ್ಧವಾಗಿತ್ತು. ಅದರಿಂದ ಆ ಭೂಮಿಯಲ್ಲಿ ಗೃಹ ನಿರ್ಮಾಣ ಮಾಡಲಿಕ್ಕೆ ಯೋಗ್ಯವಾಗಿದೆ ಅಂತ ಹೇಳಿ ನಾವು ತಿಳಿದ್ವಿ. ಅದೇ ರೀತಿ ಗೋಮಾತೆಗಳಿಗೆ ಅಲ್ಲಿ ಹಸಿ ಹುಲ್ಲನ್ನು ನೀಡಿ ಆಶೀರ್ವಾದವನ್ನು ತೆಗೆದುಕೊಂಡು 29ನೇ ತಾರೀಕು ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ತಿಳಿಸಿದ್ದೇವೆ. 29ನೇ ತಾರೀಕಿಂದ ಕೆಲಸ ಪ್ರಾರಂಭ ಆಗ್ತದೆ, ಭೂಮಿ ಪೂಜೆ ಆಗುತ್ತೆ. ಅದರ ಜೊತೆಗೆ ಅವರ ನಿವೇಶನದ ಪ್ಲ್ಯಾನನ್ನು ಕರೆಕ್ಷನ್ ಮಾಡಿದಾಗ ಪಶ್ಚಿಮದ ಕಡೆ ಅಲ್ಲಿ ಸ್ವಲ್ಪ ಹಳ್ಳಿಯ ವಾತಾವರಣ ಇರೋದರಿಂದ ಅವರಿಗೆ ಒಂದಷ್ಟು ಹಸುಗಳನ್ನು ಸಾಕಲಿಕ್ಕೆ ಒಂದು ಕೊಟ್ಟಿಗೆಯನ್ನು ಪಶ್ಚಿಮದಲ್ಲಿ ನಿರ್ಮಾಣ ಮಾಡಿ 5ರಿಂದ 8 ಅಡಿಗಳಷ್ಟು ಮಧ್ಯದಲ್ಲಿ ಸ್ಥಳಾವಕಾಶವನ್ನು ಮಾಡಿ, ಮತ್ತು ಪೂರ್ವದಲ್ಲಿ ವಾಸ ಮಾಡಲಿಕ್ಕೆ ಉತ್ತರದ ದ್ವಾರವಿರುವ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಕ್ಷೆಯನ್ನು ಕೂಡ ಪರಿಶೀಲನೆ ಮಾಡಿ ಕೊಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಇನ್ನು ಮುಂದೆ ಒಂದಷ್ಟು ಪ್ರಾಕ್ಟಿಕಲ್ ಆಗಿರುವಂತಹ ನಿವೇಶನಗಳು, ನಿರ್ಮಾಣ ಆಗ್ತಾ ಇರುವಂತಹ ಕಟ್ಟಡಗಳ ಪ್ರಾಕ್ಟಿಕಲ್ ವಾಸ್ತು ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು 99% ಯಾವುದೇ ಕ್ಲೈಂಟ್ಸ್ಗಳದ್ದು ವೀಡಿಯೋಸ್ಗಳನ್ನು ಇಲ್ಲಿ ಹಾಕಿರೋದಿಲ್ಲ. ಯಾಕಂದರೆ ಎಲ್ಲರಿಗೂ ಕೂಡ ಅವರವರ ಪರ್ಸ್ನಲ್ ಇರುತ್ತೆ. ಅದು ನಿವೇಶನ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಅದು ಪರ್ಸ್ನಲ್ ಆಗಿರೋದ್ರಿಂದ ಯಾರದೇ ವಿಡಿಯೋದಲ್ಲಿ ಕೂಡ ನಮ್ಮಲ್ಲಿ ಕನ್ಸಲ್ಟೇಷನ್ ಮಾಡಿಸುವಂಥವರ ವಿಡಿಯೋ ಆಗಲಿ, ಬೈಟ್ಸ್ ಆಗಲಿ ಇರೋದಿಲ್ಲ. ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಂತಹ ಮತ್ತು ನಿವೇಶನಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಮುಂದಿನ ದಿನಗಳಲ್ಲಿ ಮಾಡುವ ಪ್ರಯತ್ನವನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆ ಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.